ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ ಟಿವಿ ಸ್ಪೆಷಲ್ನ ಈ ಒಂದು ವಿಶೇಷ ಸಿನಿಮಾ ಅಪ್ಡೇಟ್ಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಎಲ್ಲ ಗಿಲ್ಲಿ ನಟ ಅವರ ಅಭಿಮಾನಿಗಳಿಗೆ ಒಂದು ಸಿಹಿ ಸುದ್ದಿ ಅಂತೂ ಸದ್ಯಕ್ಕೆ ಹೊರಬಿದ್ದಿದೆ. ಗಿಲ್ಲಿ ನಟ ಅವರು ಬಿಗ್ ಬಾಸ್ ಸೀಸನ್ 12 ಗೆದ್ದ ನಂತರ ಯಾವ ಒಂದು ಪ್ರಾಜೆಕ್ಟ್ ಮೂಲಕ ಮತ್ತೆ ಪ್ರೇಕ್ಷಕರನ್ನು ರಂಜಿಸ್ತಾರೆ, ಅವರಿಗಿರುವಂತಹ ಒಂದು ಪ್ರತಿಭೆಗೆ, ಅವರಿಗಿರುವಂತಹ ಒಂದು ಟೈಮಿಂಗಿಗೆ, ಅವರಿಗಿರುವಂತಹ ಒಂದು ಸ್ಪಾಂಟ್ಯಾನಿಟಿಗೆ ಸರಿ ಹೊಂದುವಂತಹ ಒಂದು ಸಿನಿಮಾ ಆದಷ್ಟು ಬೇಗ ಬರೋ ಥರ ಆಗಲಿ ಅಂತ ಸಾಕಷ್ಟು ಅಭಿಮಾನಿಗಳು ಕಾತುರದಿಂದ ಕಾಯ್ತಾ ಇದ್ರು. ಸೊ ಆ ಒಂದು ಕಾತುರತೆಗೆ, ಆ ಒಂದು ಕಾಯುವಿಕೆಗೆ ಕೊನೆಗೂ ಉತ್ತರ ಸಿಕ್ಕಿದೆ. ಆ್ಯಂಡ್ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಬಿಗ್ ಬಾಸ್ ಸೀಸನ್ 12 ಗೆದ್ದ ನಂತರ ಗಿಲ್ಲಿ ಅವರು KVN ಪ್ರೊಡಕ್ಷನ್ಸ್ನವರ ಜೊತೆಗೆ ಒಂದು ಸಿನಿಮಾ ಮಾಡ್ತಾ ಇದ್ದಾರೆ, ಅಥವಾ ಇನ್ನೊಂದು ಯಾವುದೋ ಒಂದು ದೊಡ್ಡ ರಿಯಾಲಿಟಿ ಶೋ ಮೂಲಕ ಮತ್ತೊಂದು ಸಲ ಪ್ರೇಕ್ಷಕರನ್ನು ರಂಜಿಸ್ತಾರೆ. ಇನ್ನೊಂದು ಯಾವುದೋ ದೊಡ್ಡ ಸಿನಿಮಾ ಬರ್ತಾ ಇದೆ. ಪ್ಲಸ್ ಯಶ್ ಅವರೇನೋ ಗಿಲ್ಲಿ ಅವರ ಸಿನಿಮಾಗೆ ಸಹಾಯ ಹಸ್ತವನ್ನು ಚಾಚ್ತಾ ಇದ್ದಾರೆ, ಹಾಗೆ ಹೀಗೆ ಅಂತೆಲ್ಲ ಸಿಕ್ಕಾಬಟ್ಟೆ ರೂಮರ್ಸ್ ಹರಿದಾಡ್ತಾ ಇತ್ತು. ಆದರೆ ಕೊನೆಗೂ ಇದೆಲ್ಲದಕ್ಕೂ ಒಂದು ಉತ್ತರ ಸಿಕ್ಕಿದೆ. ಗಿಲ್ಲಿ ನಟ ಅವರ ಮುಂದಿನ ಸಿನಿಮಾದ ಅನೌನ್ಸ್ಮೆಂಟ್ ಆಗಿದೆ. ಅಫ್ಕೋರ್ಸ್ ಮುಹೂರ್ತ ಜೂನ್ 21ನೇ ತಾರೀಕು, ಅಂದರೆ ಗಿಲ್ಲಿ ನಟ ಅವರ ಹುಟ್ಟು ಹಬ್ಬದ ದಿನವೇ ಆಗುತ್ತೆ. KVN ಪ್ರೊಡಕ್ಷನ್ಸ್ನವರು ಅಫ್ಕೋರ್ಸ್ ಈ ಸಿನಿಮಾನ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಈ ಒಂದು ಸಿನಿಮಾಗೆ ಬ್ಯಾಕಪ್ ಆಗಿ ಅವರು ನಿಲ್ತಾ ಇದ್ದಾರೆ. ಈ ಸಿನಿಮಾನ ಡಿಸ್ಟ್ರಿಬ್ಯೂಷನ್ ಕೂಡ ಬಹುಶಃ ಅವರೇ ಮಾಡ್ತಾರೆ. ಆದರೆ ಈ ಒಂದು ಗಿಲ್ಲಿ ನಟ ಅವರ ಸಿನಿಮಾವನ್ನು ಪ್ರೊಡ್ಯೂಸ್ ಮಾಡ್ತಾ ಇರುವಂಥದ್ದು ರಾಶಿ ಫಿಲಮ್ಸ್ ಅನ್ನುವಂತಹ ಒಂದು ಪ್ರೊಡಕ್ಷನ್ ಬ್ಯಾನರು. ಹರೀಶ್ ಮತ್ತು ನವೀನ್ ಅಂತ ಈ ಒಂದು ಸಿನಿಮಾದ ಪ್ರೊಡ್ಯೂಸರ್ಗಳು. ಆ್ಯಕ್ಚುಲಿ ಅವರು ಈ ಸಿನಿಮಾನ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ರಾಶಿ ಫಿಲಮ್ಸ್ ಅನ್ನುವಂತಹ ಒಂದು ಬ್ಯಾನರ್ ಅಡಿಯಲ್ಲಿ ಈ ಒಂದು ಸಿನಿಮಾನ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಈ ಸಿನಿಮಾದ ನಿರ್ದೇಶಕರು ಚಂದ್ರಮೋಹನ್ ಅಂತ. ಚಂದ್ರಮೋಹನ್ ಅಂತ ಹೇಳಿದರೆ ಈಗಾಗಲೇ ಅವರು ಬಾಂಬೆ ಮಿಠಾಯಿ ಮತ್ತು ಡಬಲ್ ಇಂಜಿನ್ ಅನ್ನುವಂತಹ 2 ಕಾಮಿಡಿ ಚಿತ್ರಗಳನ್ನು ಈಗಾಗಲೇ ನಿರ್ದೇಶನ ಮಾಡಿದ್ದಾರೆ. ಇದಷ್ಟೇ ಅಲ್ಲ, ಇತ್ತೀಚೆಗೆ ಬಂದಂತಹ ಫಾರೆಸ್ಟ್ ಮತ್ತು ನೀನಾಸಂ ಸತೀಶ್ ಅಭಿನಯದ ಬ್ರಹ್ಮಚಾರಿ ಸಿನಿಮಾಗಳಿಗೂ ಕೂಡ ಚಂದ್ರಮೋಹನ್ ಅವರು ಆ್ಯಕ್ಷನ್ ಕಟ್ಟನ್ನು ಹೇಳಿದ್ದಾರೆ. ನಿಮಗೆಲ್ಲ ಗೊತ್ತಿರಬಹುದು, ಚಂದ್ರಮೋಹನ್ ಅಂತ ಹೇಳಿದರೆ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರ ಹಳೆ ರೂಮ್ಮೇಟು. ಯಶ್ ಅವರು ನಮ್ಮ ವೀಕೆಂಡ್ ವಿತ್ ರಮೇಶ್ ಶೋನಲ್ಲಿ ಆ್ಯಕ್ಚುಲಿ ಚಂದ್ರಮೋಹನ್ ಅವ್ರ ಬಗ್ಗೆ ಹೇಳ್ಕೊಂಡಿರೋ ವಿಚಾರ ನಿಮಗೆಲ್ಲ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಯಶ್ ಅವರ ಕಷ್ಟದ ದಿನಗಳಲ್ಲಿ ಚಂದ್ರಮೋಹನ್ ಅವರು ಅವರಿಗೆ ಉಳ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು ಅವರ ರೂಮಲ್ಲಿ. ಸೊ ಅದೇ ಚಂದ್ರಮೋಹನ್ನೇ ಈ ಒಂದು ಸಿನಿಮಾದ ನಿರ್ದೇಶಕರು. ನಿನ್ನೆಯ ಒಂದು ಮುಹೂರ್ತ ಅನೌನ್ಸ್ಮೆಂಟ್ ವಿಡಿಯೋದಲ್ಲಿ ನೀವು ಆ್ಯಕ್ಚುಲಿ ಅವರನ್ನು ನೋಡಿರ್ತೀರ. ಸೊ ಅವರೇ ಈ ಸಿನಿಮಾನ ನಿರ್ದೇಶನ ಮಾಡ್ತಾ ಇರೋವಂಥದ್ದು. ಅದನ್ನು ಹೊರತುಪಡಿಸಿ ಈ ಸಿನಿಮಾಗೆ ಮ್ಯೂಸಿಕ್ ಮಾಡ್ತಾ ಇರೋವಂಥದ್ದು ನಿಮ್ಮೆಲ್ಲರ ಮೆಚ್ಚಿನ ನಿರ್ದೇಶಕ, ಸಂಗೀತ ನಿರ್ದೇಶಕ ವಾಸುಕಿ ವೈಭವ್ ಅವರು. DOP ಚಂದ್ರಶೇಖರನ್ ಅವರು, ಹಾಗೆಯೇ ಆರ್ಟ್ ಡೈರೆಕ್ಟರ್ ಮೋಹನ್ ಬಿ ಕೆರೆ ಅವರು. ನಿಮಗೆ ಗೊತ್ತಿರಬಹುದು, ಟಾಕ್ಸಿಕ್ಕಿಂದ ಹಿಡಿದು ಡೆವಿಲಿಂದ ಹಿಡಿದು ಸಾಕಷ್ಟು ಸೂಪರ್ ಹಿಟ್ ಸಿನಿಮಾಗಳಿಗೆ ಅವರು ಆರ್ಟ್ ವರ್ಕನ್ನು ಮಾಡಿದ್ದಾರೆ. ಮೋಹನ್ ಬಿ ಕೆರೆ ಅವರು ಈ ಒಂದು ಸಿನಿಮಾಗೆ ಆರ್ಟ್ ವರ್ಕ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಎಡಿಟರ್ ಆಗಿ KM ಪ್ರಕಾಶ್ ಅವರು, ಎಗೈನ್ ತುಂಬ ದೊಡ್ಡ ಹೆಸರು. ಸಂಕಲನಕಾರರಾಗಿ ಸಾಕಷ್ಟು ಸೂಪರ್ ಹಿಟ್ ಸಿನಿಮಾಗಳಿಗೆ ಕೆಲಸ ಮಾಡಿರುವಂತಹ KM ಪ್ರಕಾಶ್ ಅವರು ಗಿಲ್ಲಿ ನಟ ಅವರ ಈ ಒಂದು ಮುಂದಿನ ಸಿನಿಮಾಗೆ ಎಡಿಟರ್ ಆಗಿ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಅದು ಬಿಟ್ಟರೆ ಡೈರೆಕ್ಷನ್ ಟೀಮಲ್ಲಿ ಶಿವು ಆಗಿರ್ಬೋದು, ಅವಿನಾಶ್ ಮಂಗಳೂರು ಆಗಿರ್ಬೋದು, ಅಮೂಲ್ಯ ಶೆಟ್ಟಿ, ಹೀಗೆ ಸಾಕಷ್ಟು ಜನ ಸಹ ನಿರ್ದೇಶಕರಾಗಿ ಈ ಒಂದು ಸಿನಿಮಾಗೆ ಕೆಲಸ ಮಾಡ್ತಾ ಇದ್ದಾರೆ. ಈ ಒಂದು ಸಿನಿಮಾದ ನಿರ್ದೇಶಕರು ಚಂದ್ರಮೋಹನ್ ಅಂತ. ಆ್ಯಸ್ ಯೂಶುವಲ್ KVN ಅವರು ಈ ಒಂದು ಸಿನಿಮಾಗೆ ಬ್ಯಾಕಪ್ ಆಗಿ ನಿಂತಿದ್ದಾರೆ. ಈ ಸಿನಿಮಾನ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ನಿಜಕ್ಕೂ ಒಂದೊಳ್ಳೆ ಅಪ್ಡೇಟ್ ಅಂತಲೇ ಹೇಳ್ಬೋದು. ಬಿಕಾಸ್ ಗಿಲ್ಲಿ ಅವರಿಗಿರುವಂತಹ ಟ್ಯಾಲೆಂಟಿಗೆ, ಅವರಿಗಿರುವಂತಹ ಸ್ಪಾಂಟ್ಯಾನಿಟಿಗೆ ತಕ್ಕುದಾದಂತಹ ಒಂದು ಸಿನಿಮಾ ಆಗಿ ಈ ಒಂದು ಸಿನಿಮಾ ಮೂಡಿ ಬರಲಿ. ಆ್ಯಂಡ್ ನಿನ್ನೆ ಅನೌನ್ಸ್ಮೆಂಟ್ ವಿಡಿಯೋ ನೋಡಿರ್ತೀರ. ಅದರಲ್ಲಿ ಗಿಲ್ಲಿ ಅವರು ಆ್ಯಕ್ಚುಲಿ ಎಲ್ಲರೂ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡ್ತಾರೆ, ನಾವು ಯಾಕೆ ಪ್ಯಾನ್ ಕರ್ನಾಟಕ ಸಿನಿಮಾ ಮಾಡಬಾರ್ದು ಅನ್ನುವಂತಹ ಒಂದು ಹಾಸ್ಯ ಚಟಾಕಿಯನ್ನು ಆ್ಯಕ್ಚುಲಿ ಸಿಡಿಸಿದ್ದಾರೆ. ಗೊತ್ತಿಲ್ಲ, ಅಂದರೆ ಈಗ ಕೋ ಡಿರೆಕ್ಷನ್ ಟೀಮಲ್ಲಿ ಆ್ಯಕ್ಚುಲಿ ಅಮೂಲ್ಯ ಶೆಟ್ಟಿ, ಅವಿನಾಶ್ ಮಂಗಳೂರು ಅಂತೆಲ್ಲ ಹೆಸರುಗಳಿರೋದ್ರಿಂದ ಗಿಲ್ಲಿಯವರು ಹೇಳಿರೋ ಪ್ರಕಾರನೇ ಈ ಸಿನಿಮಾದಲ್ಲಿ ಮಂಗಳೂರು, ಮಂಡ್ಯ, ಹಾಗೆಯೇ ಉತ್ತರ ಕರ್ನಾಟಕ, ಹಾಗೆಯೇ ಬೆಂಗಳೂರು ಸ್ಲ್ಯಾಂಗಿನ ಕೆಲವೊಂದಷ್ಟು ಪ್ರತಿಭೆಗಳು ಆಚೆ ಬರ್ತಾರೆ ಅಂತ ಅನಿಸುತ್ತೆ. ಒಂದು ಹೊಸ ಬಗೆಯ ಸಿನಿಮಾ ಇದಾಗಿರುತ್ತೆ ಅಂತ ಕೂಡ ಅನ್ನಿಸ್ತಾ ಇದೆ. ಅಫ್ಕೋರ್ಸ್ ಹಳ್ಳಿ ಸೊಗಡಿನ ಸಿನಿಮಾನೇ ಇದಾಗಿರುತ್ತೆ. ಗಿಲ್ಲಿ ಅವರ ಒಂದು ಬಾಡಿ ಲ್ಯಾಂಗ್ವೇಜ್ಗೆ ತಕ್ಕ ಹಾಗೆ ಇದೊಂದು ಕಾಮಿಡಿ ಚಿತ್ರನೇ ಆಗಿರುತ್ತೆ. ಅದು ಬಿಟ್ಟು ತುಂಬ ಹೀರೋಯಿಕ್ ಆಗಿ ಗಿಲ್ಲಿ ಅವರನ್ನು ಪ್ರೆಸೆಂಟ್ ಮಾಡುವ ಸಿನಿಮಾ ಇದಾಗಿರಲಿಕ್ಕಿಲ್ಲ ಅಂತ ನನ್ನ ಭಾವನೆ. ಆ್ಯಂಡ್ ಈ ಒಂದು ಗಿಲ್ಲಿ ನಟ ಅವರ ಸಿನಿಮಾಗೆ ಯಾರು ಹೀರೋಯಿನ್ ಆಗಿರ್ತಾರೆ ಅನ್ನುವಂತಹ ಒಂದು ಮಾಹಿತಿಯನ್ನು
ಈ ಮುಹೂರ್ತ ಅನೌನ್ಸ್ಮೆಂಟ್ ವಿಡಿಯೋದಲ್ಲಿ ಬಿಟ್ಕೊಟ್ಟಿಲ್ಲ. ಮುಹೂರ್ತದ ದಿನ ಅಂದರೆ ಜೂನ್ 21ನೇ ತಾರೀಕು ಗಿಲ್ಲಿ ನಟ ಅವರ ಹುಟ್ಟು ಹಬ್ಬದ ದಿನ ಅದು ರಿವೀಲ್ ಆಗುವಂತಹ ಚಾನ್ಸಸ್ ಇದೆ, ಬಟ್ ಗೊತ್ತಿಲ್ಲ. ಗಿಲ್ಲಿ ನಟ ಅವರಿಗೆ ಹೀರೋಯಿನ್ ಯಾರು ಆಗಬೇಕು ಅಂತ ದಯವಿಟ್ಟು ನಿಮ್ಮ ಮನಸ್ಸಲ್ಲಿದೆ, ಅದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ KVN ಪ್ರೊಡಕ್ಷನ್ಸ್ನವರು ಈಗ ಗೊತ್ತಿರ್ಬೋದು ನಿಮಗೆ, ದಕ್ಷಿಣ ಭಾರತದ ಇನ್ಫ್ಯಾಕ್ಟ್ ಭಾರತ ದೇಶದ ಅತ್ಯುನ್ನತ ಒಂದು ಪ್ರೊಡಕ್ಷನ್ ಬ್ಯಾನರ್ ಆಗಿ ಈಗಾಗಲೇ ಹೊರಹೊಮ್ಮಿದೆ. ಅಫ್ಕೋರ್ಸ್ ಸಾಕಷ್ಟು ಅಡೆತಡೆಗಳನ್ನು ಅವರ ನಿರ್ಮಾಣದಲ್ಲಿ ಹೊರಬಂದಿರುವಂತಹ ಸಿನಿಮಾಗಳು ಫೇಸ್ ಮಾಡ್ತಾ ಬರ್ತಾ ಇರಬಹುದು. ಆದರೆ ಅವರು ದೊಡ್ಡ ಮಟ್ಟದಲ್ಲಿ ಒಂದು ಗುಣಮಟ್ಟದ ಸಿನಿಮಾಗಳನ್ನು ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಪ್ರಯತ್ನ ಪಡ್ತಾ ಇರೋದಂತೂ ಸತ್ಯ. ಸೊ ಅಂತಹ ಒಂದು ದೊಡ್ಡ ಬ್ಯಾನರ್ ಅಡಿಯಲ್ಲಿ ಗಿಲ್ಲಿ ನಟರಂತಹ ಒಬ್ಬ ಕನ್ನಡದ ದೇಸಿ ಟ್ಯಾಲೆಂಟ್ನ ಸಿನಿಮಾ ಬರ್ತಾ ಇರುವಂಥದ್ದು ನಿಜಕ್ಕೂ ಒಂದು ಆರೋಗ್ಯಕರವಾದಂತಹ ಬೆಳವಣಿಗೆ ಕನ್ನಡ ಚಿತ್ರರಂಗಕ್ಕೆ ಅಂತಲೇ ಹೇಳ್ಬೋದು. ನೋಡೋಣ ಗಿಲ್ಲಿ ನಟ ಅವರ ಈ ಒಂದು ಸಿನಿಮಾ ಯಾವ ರೀತಿ ಮೂಡಿ ಬರುತ್ತೆ. ಬಿಕಾಸ್ ದೆರ್ ಈಸ್ ಎ ವಾಯ್ಡ್ ಇಲ್ಲಿ ನಮ್ಮ ಕನ್ನಡ ಚಿತ್ರರಂಗಕ್ಕೆ. ಹೊಸ ನಟರ ಅಥವಾ ಈಗಿನ ಕಾಲದ ಕನ್ನಡ ಸಿನಿಮಾ ಪ್ರೇಕ್ಷಕರನ್ನು, ಎಸ್ಪೆಷಲಿ ಯಂಗ್ಸ್ಟರ್ಸ್ಗಳನ್ನು ಸಿನಿಮಾ ಹಾಲಿಗೆ ಕರೆತರುವಂತಹ ಪ್ರತಿಭೆಗಳ ಕೊರತೆ ಇದೆ. ಬಿಕಾಸ್ ಈಗಾಗಲೇ ಯಾರು ಎಸ್ಟಾಬ್ಲಿಷ್ಡ್ ಸ್ಟಾರ್ಸ್ ಅಂತ ಇದ್ದಾರಲ್ಲ ಅವರ ಸಿನಿಮಾಗಳನ್ನು ಮಾತ್ರ ಜನಗಳು ಮುಗಿಬಿದ್ದು ನೋಡ್ತಾ ಇರುವಂಥದ್ದು ನಿಮಗೆಲ್ಲ ಗೊತ್ತೇ ಇದೆ. ಸೊ ಗಿಲ್ಲಿ ನಟ ಅವರು ಏನು ಕಿರುತೆರೆಯಲ್ಲಿ ಮತ್ತು ಬಿಗ್ ಬಾಸ್ನಲ್ಲಿ ತಮ್ಮ ಟ್ಯಾಲೆಂಟ್ ಮೂಲಕ ತಮ್ಮದೇ ಆದಂತಹ ಒಂದು ಫ್ಯಾನ್ ಬೇಸನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದಾರಲ್ಲ, ಅದನ್ನು ಸಿನಿಮಾ ಥಿಯೇಟರ್ಗೆ ಜನಗಳನ್ನು ಕರೆಸೋ ಹಾಗೆ ಅವರು ಈ ಸಿನಿಮಾದಲ್ಲಿ ತಮ್ಮ ಪ್ರತಿಭೆಯನ್ನು, ತಮ್ಮ ಒಂದು ಪೊಟೆನ್ಷಿಯಲನ್ನು ಬಳಸಿಕೊಂಡಿದ್ರೆ ನಿಜಕ್ಕೂ ಒಬ್ಬ ಹೊಸ ಹೀರೋ ಆಗಮನ ಆಗುತ್ತೆ ಕನ್ನಡ ಚಿತ್ರರಂಗಕ್ಕೆ ಅಂತಲೇ ಅಂದ್ಕೊಳ್ಬಹುದು. ಸೊ ಅವರ ಬಾಡಿ ಲ್ಯಾಂಗ್ವೇಜಿಗೆ ತಕ್ಕ ಹಾಗೆ ಅವರ ಒಂದು ಟ್ಯಾಲೆಂಟ್ನ ಶೋಕೇಸ್ ಮಾಡುವ ಹಾಗೆ ಈ ಸಿನಿಮಾ ಮೂಡಿ ಬರಲಿ ಅಂತಷ್ಟೇ ನಾನು ಆಶಿಸ್ತೀನಿ. ನಿಮಗೆ ಗಿಲ್ಲಿ ನಟ ಅವರು ಮತ್ತು KVN ಪ್ರೊಡಕ್ಷನ್ಸ್ನವರು ಕೊಲ್ಯಾಬ್ರೇಟ್ ಆಗಿರೋದ್ರ ಬಗ್ಗೆ ಎಷ್ಟು ಖುಷಿ ಇದೆ? ಹಾಗೆಯೇ ಗಿಲ್ಲಿ ನಟ ಅವರಿಗೆ ಯಾರು ಹೀರೋಯಿನ್ ಆಗಿ ಈ ಸಿನಿಮಾದಲ್ಲಿ ಕಾಣಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಈ ಒಂದು ಅಪ್ಡೇಟ್ ನಿಮಗೆ ಎಷ್ಟು ಖುಷಿ ಕೊಡ್ತಾ ಇದೆ ಅನ್ನೋದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆಯೇ ನೀವಿನ್ನೂ ವಿಶ್ವವಾಣಿ TV ಸ್ಪೆಷಲ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ, ನಮ್ಮ ವೀಡಿಯೋಸ್ಗಳನ್ನು ಸಪೋರ್ಟ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ದಯವಿಟ್ಟು ವೀಡಿಯೋಸ್ಗಳನ್ನು ನೋಡಿ ಹಾಗೆಯೇ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಯಾವುದೇ ಕಾರಣಕ್ಕೂ ಮರಿಬೇಡಿ. ಪಕ್ಕದ ಬೆಲ್ ಐಕಾನನ್ನು ತಪ್ಪದೇ ಒತ್ತಿ. ಧನ್ಯವಾದಗಳು. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.